ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅದರ ಬಗ್ಗೆ ಅನುಮಾನ ಬೇಡ ಅನ್ನೋ ಮಾತನ್ನು ಹೇಳ್ತಾ, ಅದರಲ್ಲೂ ಈ ಕೊರೋನಾ ಅಲೆಮಾರಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಬೇಕಾಗಬೇಕು. ಒಗ್ಗಟ್ಟಿನಲ್ಲಿ ಬರ ಇದೆ. ಕೊರೋನಾ ಅಲೆಮಾರಿ ಅದೆಲ್ಲ ಹಿಂದಿನ ಒಳಗಡೆ, ಆದರೆ ಇವೆಲ್ಲ ಒಗ್ಗಟ್ಟಾದ ಎಲ್ಲ ಜಾತಿಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ. ಇದು ವಿಠಲ್ ಗಜರೇರಿ ಚುಮ್ಕಡವರಿ ಇಲ್ಲಿ ಸಿರಿಗ ಶಿವರ್ ನಮ್ಮ ಬಾವರ್ ತಗೊಂಡ್ರೆ ನಮ್ಮೂರು ವಿಠಲ್ ಲಕ್ಷ್ಮಣ್ ಗಜರೆ ತಗೊಂಡ್ರಿ ಸಾಬ್ರಿ. ಇದು 20 ವರ್ಷದ್ರಿ ಸಿಂಗು ಡ್ಯಾಮ್ ಕಟ್ಟಿ ನಮಗೆ ಹೊಲ ಕರಸಾಗಿ ಹೋಗಿದ್ರಿ. ಎಲ್ಲ ಪೂರ ಬೆಳೆ ಬಂದು ಹತ್ತಿ ಹೋಗಿದ್ರಿ. ಎಲ್ಲ ನೀರಾಗ ಬಂದು ಎಲ್ಲ ಹತ್ತಿಗೆ ಸಾಬ್ರೆ ತೊರಿ ಬಂದು ಹಳ್ಳ ಬಂದು ಹತ್ತಿಗೆ ಸಾಬ್ರೆ. ಅದು ಉದ್ದೇಶ ಹಾಕಿದ ಹತ್ತ ಸಾಬ್ರೆ ಸರ್. ಆಕಾಶ್ ತುವರು ಅದು ಎಲ್ಲ ಉಳಿತು ಮುಂಗೆ ಫುಲ್ ನಷ್ಟ ಆಗ್ತಿದ್ದಿದೆ. ತುವರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ. ಇದ್ರ ಸಲಗೆ ಮೊದಲೇ ಯಾಕಂದರೆ ಅಸೆಂಬ್ಲಿ ನಡೀಲಿತ್ತು, ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಚರ್ಚೆ ಮಾಡಿದ್ದು, ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತು ನಮ್ಮ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಎಷ್ಟೆಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆವಿನ್ಯೂ ಆಫೀಸರ್ಸ್, AC, ತಹಸೀಲ್ದಾರ್, ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ ED ಅವರಿಗೆ ಎಲ್ಲರಿಗೆ PWD ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ. ಈಗ ಒಂದು ಮಿನಿಮಮ್ 10 ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸುಮಾರು ಕಂಬ ಆಲ್ಸೋ ಬಿದ್ದು ಹೋಗಿದೆ. ಇದು ಹೆವಿ ರೇನ್ ಬರೀ ಬೀದರ್ ಇಲ್ಲ, ಇಡೀ ದೇಶದಲ್ಲಿ ಆಗಿದೆ. ಇದ್ರ ಸಲಗೆ ಫಸ್ಟ್ ಇಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನೆ ಬಿದ್ದು ಹೋಗಿದೆ, ಯಾರು ಕಷ್ಟನಲ್ಲಿದೆ ಅವರಿಗೆ ಇಮಿಡಿಯೇಟ್ ಸಹಾಯ ಮಾಡಲಿಕ್ಕೆ ಸರ್ಕಾರದಿಂದ ಮತ್ತು ಸುಮಾರು ಕಡೆ ನನ್ನಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೆ. ಸಾಹಿತ್ಯವನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳು. ಅಂದರೆ ಇದರ ರಕ್ಷಣೆಗೋಸ್ಕರ ಸಾಹಿತ್ಯ ಅಕಾಡೆಮಿ ಮೇಲೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಕಾರ್ಯಕ್ರಮ
ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಡಗಿನಲ್ಲಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಕೊಡವ ಭಾಷೆಯನ್ನು ಮಾತಾಡುವಂಥವರು ಮತ್ತು ಕೊಡವ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದರಿಂದ ಈ ಒಂದು ಸಾಹಿತ್ಯದ ಮತ್ತು ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಮೈಸೂರು ಬಹುಶಃ ಕೊಡಗಿನ ನಂತರ ಮೈಸೂರಿನ ಸೂಕ್ತ ಮತ್ತು ಉತ್ತಮವಾದ ಸ್ಥಳ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.